ಹಲೋ ಆಲ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇವತ್ತಿನ ಬ್ಲಾಗಲ್ಲಿ ನಾನು ಹೇಗೆ ಮನೆಯಲ್ಲೇ ಇರುವ ಪದಾರ್ಥಗಳಿಂದ ಯೂಸ್ ಮಾಡಿಕೊಂಡು ನಮ್ಮ ವೆಯ್ಟ್ ಲಾಸ್ನ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ನನಗೆ ವರ್ಕ್ ಆಗಿದೆ, ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ಮಾಡ್ತಿರುವಂಥ ವಿಡಿಯೋ ಇದು. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆಯೇ ಯೂಸ್ ಕೂಡ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಸೊ ಯಾರೆಲ್ಲ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸೊ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಇಲ್ಲಾಂದರೆ ಸ್ಕಿನ್ ಕೇರ್ ಆಗಿರ್ಬೋದು, ಇಲ್ಲ ಹೇರ್ ಕೇರ್ಗಾಗಿರ್ಬೋದು, ತುಂಬಾ ದುಡ್ಡನ್ನ ಖರ್ಚು ಮಾಡಬೇಕು ಅನ್ನೋಂತಹ ಮೈಂಡ್ಸೆಟ್ ಎಲ್ರಿಗೂ ಇರುತ್ತೆ. ಸೊ ಒಂದು ಸರಿ ಕ್ಲಿನಿಕ್ ಹೋಗಿರೋದು, ಇಲ್ಲ ಹೇರ್ ಕ್ಲಿನಿಕ್ ಹೋದರೆ, ಇಲ್ಲ ಅಂದರೆ ಜಿಮ್ ಅಂತಂದರೆ ಅದಕ್ಕೆಲ್ಲ ತುಂಬ ಸಪ್ಲಿಮೆಂಟ್ ಅಂತ ತೊಗೊಂಡಾಗ ತುಂಬಾ ಎಕ್ಸಸ್ ಅಮೌಂಟನ್ನ ನಾವು ಖರ್ಚು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಸೊ ಅದು ಯಾವುದು ಇಲ್ಲದೆ ನಾವು ಸ್ವಲ್ಪ ಎಫರ್ಟ್ ಹಾಕಿದ್ರೆ ನಾವು ಮನೆಯಲ್ಲೇ ಹೆಲ್ತಿಯಾಗಿ ನಾವು ಸ್ಕಿನ್ ಆಗಿ ಹೇರ್ ಆಗಿ ನಮ್ಮ ವೆಯ್ಟ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಬೋದು. ಸೊ ಅದು ಮನೆಯಲ್ಲೇ ಸಿಗುವ ವಸ್ತುಗಳಿಂದ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಈ ಥರದ ರೂಟೀನ್ನ ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ವೀಡಿಯೋಸ್ ಮಿಸ್ ಆಗಬಾರ್ದು ಅಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಬಂದು ಎಲ್ರಿಗೂ ಗೊತ್ತಿರೋ ಹಾಗೆ ಸ್ವೀಟ್ ಕಾರ್ನ್ ಅಂದರೆ ಮೆಕ್ಕೆಜೋಳ ಅಂತ ಹೇಳ್ತಾರೆ. ಇದು ಈಸಿಯಾಗಿ ಕೂಡ ಸಿಗುತ್ತೆ. ಇದು ಅಮೇರಿಕನ್ ಸ್ವೀಟ್ ಕಾರ್ನ್ ಅಂತಲೂ ಕರೀತಾರೆ. ಇಲ್ಲಾಂದರೆ ನಮಗೆ ನಾವೇನು ಇಂಡಿಯಾದಲ್ಲಿ ಬೆಳಿತೀವಲ್ಲ ಅದು ಕೂಡ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಮತ್ತು ನಾನು ಇಲ್ಲಿ ನೋಡ್ತಿರ್ಬೋದು ಸ್ವೀಟ್ ಪೊಟ್ಯಾಟೋನ ತೊಗೊಂಡಿದ್ದು. ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಹೆಲ್ತ್ನ ಮ್ಯಾನೇಜ್ ಮಾಡಲಿಕ್ಕೆ ಮತ್ತು ಗಟ್ ಹೆಲ್ತ್ನ ಇಂಪ್ರೂವ್ ಮಾಡಲಿಕ್ಕೆ, ಹಾಗೆ ವಿಟಮಿನ್ ಎ, ಡಿ ಹಾಗೆ ಇದು ಕೂಡ ಸಮೃದ್ಧವಾಗಿರೋದ್ರಿಂದ ನಮಗೆ ಹೆಲ್ತ್ಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಪೋಷಕಾಂಶಗಳನ್ನ ಕೂಡ ಒದಗಿಸುತ್ತೆ. ಸೊ ಹಾಗಾಗಿ ದಿನನಿತ್ಯದಲ್ಲಿ ನಾವು ತಗೊಳ್ಳೋ ನಾರ್ಮಲ್ ತಿಂಡಿಗಿಂತ ಅದ್ರ ಜೊತೆ ಈ ಕೆಲವೊಂದು ಪದಾರ್ಥಗಳನ್ನ ಡೈಲಿ ಯೂಸ್ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ನಲ್ಲಿ ರೇಡಿಯಂಟಾಗಿ ನಾವು ಚೇಂಜಸ್ನ ನೋಡ್ಬೋದು. ಅದು ಕೂಡ ಕೇವಲ ಒಂದು 15ರಿಂದ 20 ದಿನ ನೀವು ಟ್ರೈ ಮಾಡಿದ್ರೆ ಸಾಕು, ನಿಮಗಂತೂ ವಿಸಿಬಲ್ ರಿಸಲ್ಟ್ ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಇವತ್ತು ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಸ್ವೀಟ್ ಕಾರ್ನ್ನ ವಿಷಯಕ್ಕೆ ಬಂದರೆ ಇದರಲ್ಲಿ ಹೇರಳವಾಗಿ ವಿಟಮಿನ್ ಸಿ ಇರೋದ್ರಿಂದ ಮತ್ತು ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಹೆಲ್ತ್ ಮ್ಯಾನೇಜ್ ಮಾಡಲಿಕ್ಕಾಗ್ಬೋದು, ಇಲ್ಲ ನಮ್ಮ ಹಾರ್ಟ್ ಹೆಲ್ತ್ನ ಸುಧಾರಿಸ್ಲಿಕ್ಕಾಗ್ಬೋದು, ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ವೀಕಲ್ಲಿ 2 ಡೇಸ್ ಇಲ್ಲ 3 ಡೇಸ್ ಈ ರೀತಿಯ ನಾವೊಂದು ಆಹಾರ ಕ್ರಮನ ಮಾಡೋದ್ರಿಂದ ನಮಗೆ ಬಾಡಿನಲ್ಲಿರುವಂತಹ ಬೇಕಾಗಿರುವಂತಹ ಮಿನರಲ್ಸ್ನ ಒದಗಿಸುತ್ತೆ. ಹಾಗೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಕೂಡ ಜಾಸ್ತಿ ಆಗುತ್ತೆ. ಸೊ ನಾನಿವಾಗ ಅದೆರಡನ್ನೂ ಕೂಡ ಕಟ್ ಮಾಡಿಕೊಂಡು ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಈಗ ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀನಿ. ಸ್ವೀಟ್ ಪೊಟೊಟೊ ನಮ್ಮ ಮನೆಯಲ್ಲಿ ನನ್ನ ಮಗಳು ಆಗಲಿ ನಮ್ಮ ಹಸ್ಬೆಂಡ್ ಆಗಲಿ ತಿಂತಾರೆ, ಆದರೆ ಸ್ವೀಟ್ ಕಾರ್ನ ಸ್ವಲ್ಪ ಕಮ್ಮಿ ತಿಂತಾರೆ. ಸೊ ಹಾಗಾಗಿ ನಾನು ಸ್ವೀಟ್ ಕಾರ್ನ ಎಷ್ಟು ಬೇಕೋ ನನಗೆ ಅಷ್ಟನ್ನು ಮಾತ್ರ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಅಂತ ಹೇಳಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ದೋಸೆನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ನಾವು ತಿನ್ನೋ ಫುಡ್ನ ಬಿಟ್ಟು ಬೇರೆ ಇನ್ಯಾವುದೋ ಫುಡ್ ಆಗಿರಲಿ ಸಪ್ಲಿಮೆಂಟ್ರಿ ಕೋರ್ಸ್ ಅಲ್ಲದೆ ತೊಗೊಳ್ತೇನೆ ನಾವು ದಿನನಿತ್ಯ ಎಲ್ರಿಗೂ ಏನು ಪ್ರಿಪೇರ್ ಮಾಡ್ತೀವಿ ಅದೇ ಪ್ರಿಪೇರ್ನ ನಾವು ಕೂಡ ತಿಂಡಿನ ತಿನ್ನೋದಲ್ಲದೇ ಅದ್ರ ಜೊತೆ ಈ ರೀತಿಯಾದಂತಹ ಕೆಲವೊಂದು ಆಲ್ಟರ್ನೇಟಿವ್ ಚೇಂಜಸ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತಲ್ಲೂ ಕೂಡ ರ್ಯಾಪಿಡ್ ಚೇಂಜಸ್ನ ಕಾಣ್ತೀವಿ. ಹಾಗೆ ನಮ್ಮ ಬಾಡಿಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಪ್ರೋಟೀನ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು ಸಿಗುತ್ತೆ. ಸೊ ಈಗ ನಾನು ಇದರಲ್ಲಿ ದೋಸೆನ ನಾನು ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆ ಏನು ಬ್ರೇಕ್ಫಾಸ್ಟಿಗೆ ಎಲ್ರಿಗೂ ಯೂಶಲಿ ಮಾಡಿರ್ತೀನಲ್ಲ ಅದೇ ದೋಸೆನ ನಾನು ಕೂಡ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಸ್ವೀಟ್ ಪೊಟ್ಯಾಟೊ, ಹಾಗೆ ಸ್ವಲ್ಪ ಸೌತೆಕಾಯಿ, ಹಾಗೆ ಅದ್ರ ಜೊತೆ ಸ್ವೀಟ್ ಕಾರ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆದರೆ ನಾವು ಏನು ಕೆಲವೊಬ್ಬರಲ್ಲಿ ಮನಸ್ಸಿನಲ್ಲಿರುತ್ತೆ, ಅಂದರೆ ಅನ್ನ ತಿನ್ನಬಾರ್ದು, ಇಲ್ಲ ರೊಟ್ಟಿ ತಿನ್ನಬಾರ್ದು, ಇಲ್ಲ ಅನ್ನದಿಂದ ಮಾಡಿರುವಂತಹ ಯಾವುದೇ ರೀತಿಯ ಅಡುಗೆ ಊಟಗಳನ್ನ ತಿನ್ನಬಾರ್ದು ಅಂತೇಳಿ. ಅದೆಲ್ಲವೂ ಕೂಡ ಒಳ್ಳೆಯದಲ್ಲ. ಏಕೆಂದರೆ ನಾವು ಏನನ್ನ ರೆಗ್ಯುಲರ್ ಆಗಿ ತಿಂತೀವಿ ಅದರ ಜೊತೆ ನಮ್ಮ ಬಾಡಿಗೆ ಏನು ಬೇಕಾಗಿರುತ್ತೆ ಅದನ್ನು ನಾವು ತೊಗೊಳೋದ್ರಿಂದ ನಾವು ಕೂಡ ಚೆನ್ನಾಗಿರ್ತೀವಿ, ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ನಾವು ತುಂಬ ದುಡ್ಡನ್ನ ವೇಸ್ಟ್ ಮಾಡದೆ ನಮ್ಮ ಹೆಲ್ತ್ನ ಕೂಡ ನಾವು ಮ್ಯಾನೇಜ್ ಮಾಡ್ಕೋಬೋದು. ಸೊ ಹಾಗಾಗಿ ಇದೇ ರೀತಿಯ ಕೆಲವೊಂದು ವಿಡಿಯೋಗಳನ್ನ ನಾನು ಏನು ಡೈಲಿ ರೂಟೀನಲ್ಲಿ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿನಿ. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗ್ಬೋದು. ಸೊ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಕೆಲವೊಬ್ಬರಲ್ಲಿ ಕೆಲವೊಂದು ತಪ್ಪು ಅಭಿಪ್ರಾಯಗಳಿರುತ್ತೆ. ಏನಪ್ಪ ಅಂತಂದರೆ ನಾವು ಊಟ ಬಿಟ್ಟರೆ ನಾವು ಸಣ್ಣ ಆಗ್ತೀವಿ, ಇಲ್ಲ ಊಟ ತಿನ್ನಲೇಬಾರ್ದು, ಇಲ್ಲ ಬರೀ ಇದೇ ರೀತಿಯ ಊಟಗಳನ್ನ ತಿನ್ನಬೇಕು ಅನ್ನೋವಂತಹದ್ದು ಕೂಡ ಒಂದು ಮೈಂಡಲ್ಲಿರುತ್ತೆ. ಸೊ ಊಟನ ಬಿಟ್ಟರೆ ನಾವು ಸಣ್ಣ ಆಗ್ತೀವಿ ಅನ್ನೋದು ತಪ್ಪಾಗುತ್ತೆ. ಏಕೆಂದರೆ ನಾವು ಊಟನ ಬಿಟ್ಟರೆ ನಮ್ಮ ಬಾಡಿಗೆ ಬೇಕಾಗಿರುವಂಥ ಯಾವುದೇ ರೀತಿಯ ಪ್ರೋಟೀನ್, ವಿಟಮಿನ್ಸ್ ಆಗಿರ್ಬೋದು, ಹಾಗೆ ಸಪ್ಲಿಮೆಂಟ್ ಆಗಿರ್ಬೋದು ನಮ್ಮ ದೇಹಕ್ಕೆ ಎಲ್ಲಿಂದ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಸೊ ಹಾಗಾಗಿ
ಆದಷ್ಟು ಊಟ ಬಿಡದೆ ಊಟನ ಸರಿಯಾದ ಕ್ರಮದಲ್ಲಿ ಊಟನ ಮಾಡೋದ್ರಿಂದ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವು ಚೆನ್ನಾಗಿರ್ತೀವಿ, ನಮ್ಮ ಮಕ್ಕಳು ಕೂಡ ನಮ್ಮನ್ನು ನೋಡಿ ಅನುಸರಿಸ್ತಾರೆ. ನಾನು ದೋಸೆಗೆ ಕಾಂಬಿನೇಷನ್ ಆಗಿ ಮೊಳಕೆ ಕಾಳು ಸಾಂಬಾರು ಪಲ್ಯ ಇದೆಯಲ್ಲ ಅದನ್ನು ನಾನು ತೊಗೊಂಡಿದ್ದೀನಿ. ಮೊಳಕೆ ಕಾಳಲ್ಲಿ ತುಂಬ ಪ್ರೋಟೀನ್ ಇರುತ್ತೆ. ಸೊ ಹಾಗಾಗಿ ಇದೊಂಥರ ಬಂಚ್ ಆಫ್ ಪ್ರೋಟೀನ್ಸ್ ಆ್ಯಂಡ್ ವಿಟಮಿನ್ಸ್ ಫುಡ್ ಲಂಚ್ ಅಂತಲೇ ಹೇಳ್ಬೋದು. ನನ್ನ ಸ್ಕಿನ್ನಲ್ಲಂತೂ ಮುಂಚೆ ಅಂತೂ ತುಂಬಾ ಮಾರ್ಕ್ಸ್ ಆಗಿರ್ಬೋದು, ಆ್ಯಕ್ನೀಸ್, ಪಿಂಪಲ್ಸ್ ಅನ್ನೋದು ತುಂಬಾ ಜಾಸ್ತಿ ಇತ್ತು. ಈ ರೀತಿಯ ನನ್ನ ಡಯೆಟ್ನ ನಾನು ಚೇಂಜ್ ಮಾಡ್ಕೊಂಡ್ಮೇಲೆ ನಾನು ಆದಷ್ಟು ಚೇಂಜಸ್ನ ನಾನು ನೋಡ್ತಾ ಇದ್ದೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಒಂದು ಹೊಸ ಕಂಟೆಂಟ್ ಜೊತೆ. ಅಲ್ಲಿವರೆಗೂ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.